ಈಗಷ್ಟೇ ನಟಿ ಅಮೂಲ್ಯ ಅವರು ಆರ್ ಆರ್ ನಗರದಲ್ಲಿರ್ತಕ್ಕಂಥ BT ಕಾನ್ವೆಂಟ್ ಸ್ಕೂಲಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಮೂಲ್ಯ ಅವರೇ, ಈಗಷ್ಟೇ ನಿಮ್ಮ ಹಕ್ಕನ್ನು ಚಲಾಯಿಸಿದ್ರಿ, ಏನನ್ನಿಸ್ತು? ಹಾಂ, ತುಂಬ ಖುಷಿ ಆಯಿತು. ಆ್ಯಂಡ್ ಇಷ್ಟು ಬೆಳಗ್ಗೆ ಇಷ್ಟು ಜನ ನಾನು ನೋಡಿ ಬಹಳ ಖುಷಿನೇ ಆಯಿತು. 100% ವೋಟಿಂಗ್ ಆಗುತ್ತೆ ಅನಿಸ್ತದೆ ಈ ಸತಿ. ನೀವು ಮೋರ್ ದೆನ್ ಹಾಫ್ ಆನ್ ಅವರ್ ಕ್ಯೂ ಅಲ್ಲಿ ನಿಂತಿದ್ರಿ. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಹಿಂದೆ ಮುಂದೆ ಇದ್ದಂಥವರೆಲ್ಲ ಸೀನಿಯರ್ ಸಿಟಿಸನ್ಸು, ಯೂತ್ಸ್ ಕಮ್ಮಿ ಕಾಣಿಸ್ತಾ ಇದ್ದಾರೆ. ಆಗುತ್ತೆ ಅನಿಸುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಆ್ಯಕ್ಚುಲಿ ನಾನೇ ಅಂದ್ಕೊಂಡೆ ಯಾಕೆ ಇಷ್ಟು ಬೇಗ ಬಂದೆ, ಬಿಕಾಸ್ ತುಂಬ ಜನ ಇದ್ದಾರೆ, ಸ್ವಲ್ಪ ಆರಾಮದಲ್ಲಿ ಬರ್ಬೋದಿತ್ತು ಅಂತ ನನಗೆ ಅನಿಸ್ತು. ಆಗುತ್ತೆ ಅನಿಸುತ್ತೆ ಈ ಸತಿ. ಈ ರಶ್ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಈ ಸತಿ ತುಂಬ ಚೆನ್ನಾಗಿ ವೋಟಿಂಗ್ ಆಗುತ್ತೆ ಅನಿಸುತ್ತೆ. ಪ್ರತಿ ಬಾರಿ ಎಲೆಕ್ಷನಲ್ಲೂ ವೋಟಿಂಗ್ ಆದ ನಂತರ ಪರ್ಸೆಂಟೇಜ್ ಈವ್ನಿಂಗ್ ಕೌಂಟ್ ಮಾಡಿದಾಗ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಮ್ಮಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಯೂತ್ಸ್ಗೆ ವೋಟ್ ಆಗದೇ ಇರೋವಂಥವ್ರಿಗೆ ಆ್ಯಸ್ ಅ ಸೆಲೆಬ್ರಿಟಿಯಾಗಿ ಏನು ಮಾಹಿತಿ, ಏನು ಸಂದೇಶ ಕೊಡ್ತೀರಾ, ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಾ? ನಾನು ಹೇಳೋದು ಒಂದೇ, ಇದು ನಮ್ಮ ಹಕ್ಕು. ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೊಬೇಡಿ, ಹಾಕಬೇಕು. ನಿಮಗೆ ಕೆಲವೊಂದೊಂದು ಅಸಮಾಧಾನಗಳಿರ್ಬೋದು. ಸೊ ನನ್ನ ಫ್ರೆಂಡಿಗಾಗಿರ್ಬೋದು, ನಾನು ಅದನ್ನೇ ಯಾರು ಇಷ್ಟ ಇಲ್ಲ ಅಂದರೆ ನೋಟಾಗಾದರೂ ಹಾಕು. ಈಗ ನಮ್ಮಮ್ಮ ಬ್ಯುಸಿ ಇದ್ದೀನಿ, ಆಗ್ತಾಯಿಲ್ಲ ಒಬ್ಬರೇ ಅಂತಂದರೆ ಇಟ್ಸ್ ಓಕೆ, ಹೆಂಗಾದರೂ ಮಾಡಿ ಒಂದು 5 ನಿಮಿಷ ಮಧ್ಯಾಹ್ನನಾದರೂ ಹೋಗ್ಬಿಟ್ಟು ವೋಟ್ ಮಾತ್ರ ವೇಸ್ಟ್ ಮಾಡಬೇಡಿ, ಹಾಕಿ. ದಟ್ ಈಸ್ ಹೌ ನನ್ನ ಸುತ್ತಮುತ್ತಲಿರೋರಿಗೆ ನಾನು ಎಷ್ಟಾಗುತ್ತೆ ಅಷ್ಟು ಎಂಕರೇಜ್ ಮಾಡ್ತಾಯಿದ್ದೀನಿ. ಸೊ ಆಗುತ್ತೆ ಅನಿಸುತ್ತೆ ಈ ಸತಿ. ಮಕ್ಕಳು ಇಬ್ಬರು ಇದ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಬೆಳಗ್ಗೆನೇ ಬಂದು ವೋಟ್ ಮಾಡಿದ್ದೀರಾ. ಸೊ ಸೆಲೆಬ್ರಿಟಿಗಳು ಬಂದು ವೋಟ್ ಮಾಡಿದಾಗ ತುಂಬ ಜನ ನೋಡ್ತಿರ್ತಾರೆ, ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಒಂದಷ್ಟು ಜನ ಬಂದು ಮತ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಹೌದು, ಅಂದರೆ ಐ ಡೋಂಟ್ ನೋ ನಾವು ಹೆಂಗೆ ಆ ಥರ ಅಂತ ಗೊತ್ತಿಲ್ಲ. ಬಟ್ ನಾನು ಫುಲ್ ಕ್ಯೂನಲ್ಲೇ ನಿಂತ್ಕೋಬೇಕು ಅಂತ ಬಂದೆ. ಬಟ್ ಅಷ್ಟರಲ್ಲಿ ನನ್ನ ಮಕ್ಕಳು ಎದ್ಬಿಟ್ಟಿದ್ರು, ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದರು. ತುಂಬ ಹೆದರ್ಕೊಂಡು ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡೆ. ಮಕ್ಕಳು ಎದ್ಬಿಟ್ಟಿದ್ದಾರಂತೆ, ಹೆಲ್ಪರ್ಸ್ ಕೂಡ ಯಾರೂ ಇಲ್ಲ. ಸೊ ನಾನು ಒಂಚೂರು ಮುಂದೆ ಹೋಗ್ಬೋದಂತ ಪಾಪ ಎಲ್ಲರೂ ಸಹಕಾರ ಮಾಡಿ ಮುಂದೆ ಬಿಟ್ಟರು. ಹೋಗ್ಬಿಟ್ಟು ವೋಟ್ ಮಾಡಿ ಬಂದ್ಬಿಟ್ಟೆ. ವೋಟ್ ಹಾಕಿದ್ರೆ ಮಾತ್ರ ಮತ್ತೆ ನಾವು ವೋಟ್ ಹಾಕಿದ್ದೀವಿ ಅಂತ ಒಂದು ಪ್ರಶ್ನೆ ಮಾಡುವಂಥ ಒಂದು ಹಕ್ಕನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಮತದಾರರಿಗೆ? ಹೌದು, ಅಂದರೆ ನಮಗೆ ಒಂದು ರೈಟ್ಸ್ ಅಂತ ಯಾವಾಗಿರುತ್ತೆ ಅಂದರೆ ಈ ಥರ ನಾವು ವೋಟ್ ಹಾಕಿದ್ಮೇಲೆ ಇಂಥ ಆ ಪರ್ಸನಿಗೆ ಹೋಗಿ ಕೇಳ್ಬೋದು. ಇವಾಗ ನಾನು ಯಾವ ಪರ್ಸನ್ಗೆ ಹಾಕಿದ್ದೀನಿ, ನಾನು ನಿಮ್ಗೆ ಹಾಕಿದ್ದೀನಿ ಸರ್, ನೀವು ನನಗೆ ಮಾಡಿಕೊಡ್ಬೇಕು ಕೆಲಸ, ನಾನು ನಿಮ್ಮನ್ನು ನಂಬಿ ಹಾಕಿದ್ದೀನಿ ಅಂತ. ಸೊ ಕೆಲಸ ಮಾಡಬೇಕು. ನನಗಂತೂ ಐ ಹ್ಯಾವ್ ಹೋಪ್ಸ್, ಏನೋ ಒಳ್ಳೇದಾಗುತ್ತೆ ಈ ಸತಿ ಅಂತ. ಸೊ ಲೆಟ್ಸ್ ಸಿ. ಆರ್ ಆರ್ ನಗರಕ್ಕೆ ಬಂದಮೇಲೆ ಎಷ್ಟನೇ ವೋಟಿಂಗ್ ನಿಮ್ದಿದ್ದು ಅಂತ? ಲೋಕಸಭೆಗೆ ಇದು 2ನೇದು ಅನಿಸುತ್ತಲ್ಲ, ಅಥವಾ ಫಸ್ಟ್ ಒನ್ನ? ಅಮೂಲ್ಯ ಅವರ ಪತಿ ಜಗದೀಶ್ ಆರ್ ಚಂದ್ರ ಕೂಡ ನಮ್ಮ ಒಟ್ಟಿಗಿದ್ದಾರೆ. ಈಗಷ್ಟೇ ಅವರು ವೋಟ್ ಮಾಡಿದ್ದಾರೆ. ಎಷ್ಟನೇದು ಅವ್ರು ಇಲ್ಲಿ ಮಾಡಿದ್ದು? ಮೂರನೇ ವೋಟಿಂಗ್. 3 ವೋಟ್ ಮಾಡಿದ್ದಾರೆ ಇವತ್ತು. 18, 19, 20, 4ನೇದು ಆ್ಯಕ್ಚುಲಿ 4ನೇದು. ನೀವು ಇವತ್ತು ಕುಟುಂಬ ಸಮೇತ ಎಲ್ಲರೂ ಬಂದ್ರಿ. ನಿಮ್ಮ ತಾಯಿ, ನಿಮ್ಮ ತಂದೆಯವರು ಆಲ್ರೆಡಿ ಮಾಡಿ ಹೋಗಿದ್ದಾರೆ. ಅಮೂಲ್ಯ ಅವರು ಎಲ್ಲ ಒಟ್ಟಿಗೆ ವೋಟ್ ಮಾಡಿದ್ರಿ. ಹೌದು, ಪ್ರತಿ ವರ್ಷದಂತೆ ಈ ಸಲನೂ ಕೂಡ ನಾವು ಎಲ್ಲ ಫ್ಯಾಮಿಲಿ ಸಮೇತ ಬಂದು ವೋಟ್ ಮಾಡಿದ್ವಿ. ಆ್ಯಂಡ್ ಇದು ನಮ್ಮೆಲ್ಲರ ಹಕ್ಕು ಮತ್ತು ಅಧಿಕಾರ. ನಾವು ಅಮೂಲ್ಯವ್ರು ಹೇಳ್ದಂಗೆ ನಾವು ವೋಟ್ ಮಾಡಿದಾಗ ಮಾತ್ರ ನಾವು ಗೆದ್ದಂಥ ಅಭ್ಯರ್ಥಿನ ನಾವು ಹೋಗಿ ಕೆಲಸ ಕೇಳ್ಬೋದು. ಇದು ಅಭಿವೃದ್ಧಿ ಆಗಲಿ, ಇದು ಮಾಡಿಕೊಡಿ ಅಂತೇಳಿ ನಾವು ಕೇಳೋ ಹಕ್ಕು ನಮಗಿರುತ್ತೆ. ಇಷ್ಟು ದಿನ ನೀವು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರಿ, ತುಂಬ ಬ್ಯುಸಿ ಇದ್ರಿ. ಇವತ್ತು ಫೈನಲ್ ಮೂಮೆಂಟ್, ಏನು ಹೇಳಕ್ಕೆ ಬಯಸ್ತೀರಾ? ನನಗನ್ಸುತ್ತೆ ನಂತರ ಲಕ್ಷಾಂತರ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ದಾರೆ, ಏನು ಶ್ರಮ ಹಾಕಿದ್ದಾರೆ ಇಡೀ ರಾಜ್ಯಾದ್ಯಂತ, ಅವರೆಲ್ಲರಿಗೂ ಇವತ್ತು ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವೆಲ್ಲರೂ ಜೂನ್ 4ನೇ ತಾರೀಕು ತನಕ ಕಾಯ್ತೀವಿ ಸರ್. ಅಂದರೆ ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ಪ್ರೀವಿಯಸ್ ವೋಟ್ಗಳಿಗಿಂತ ಪ್ರತಿ ಸಾರಿನೂ ಇನ್ನೂ ಜಾಸ್ತಿ ಆಗುತ್ತೆ ವೋಟಿಂಗ್ ಪರ್ಸೆಂಟೇಜ್ ಅಂದ್ಕೊಂಡ್ರೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ವೋಟ್ ಹಾಕದೇ ಇರೋವಂಥವ್ರಿಗೆ, ವೋಟ್ ಹಾಕೋದೇ ಬೇಡ ಅಂತ ಮನೋಭಾವದವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಈ ಸಲ ಕ್ಯಾಂಪೇನ್ ಮಾಡುವಾಗ ಭಾಳ ಜನಕ್ಕೆ ಎನರ್ಜಿ ಇತ್ತು, ಒಂದು ಪಾಸಿಟಿವ್ ಥಾಟ್ ಇತ್ತು, ನಾನೆಲ್ಲ ಬಂದು ವೋಟ್ ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ನೋಡಿದ್ರೆ ನಾನು ನೀವು ಒಂದು 4-5 ಚುನಾವಣೆಯಲ್ಲಿ ಕವರ್ ಮಾಡಿದ್ದೀರಾ. ಸೊ ಈ 4-5 ಚುನಾವಣೆಯಲ್ಲಿ ಕಂಪೇರ್ ಮಾಡೋದಾದರೆ ಹೋದ ಲೋಕಸಭಾಕ್ಕಿಂತ ಈ ಲೋಕಸಭೆಯಲ್ಲಿ ಈ ಟೈಮಲ್ಲಿ ಜಾಸ್ತಿ ಜನ ವೋಟ್ ಬಂದಿದ್ದಾರೆ, ಜಾಸ್ತಿ ಟರ್ನ್ಔಟ್ ಇದೆ. ಯಾಕಂದರೆ ನಾವು ಸುಮಾರು 10 ನಿಮಿಷಕ್ಕೆ ವೋಟಿಂಗ್ ಮುಗ್ದೋಗ್ತಿತ್ತು. ಇವತ್ತು 40-45 ಮಿನಿಟ್ಸ್ ಆಗಿದೆ. ಸೊ ದಟ್ಸ್ ಎ ಗುಡ್ ಸೈನ್. ಬಟ್ ನೋಡಬೇಕು, ಇದೇ ಥರ ಉತ್ಸಾಹ ಜನರಲ್ಲಿ ಕಂಟಿನ್ಯೂ ಆದರೆ ಬಹುಶಃ 80-85% ನಂಗೆ ಅರ್ಬನಲ್ಲಿ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಯಾರು ಬಂದು ವೋಟ್ ಮಾಡಿಲ್ಲ, ದಯವಿಟ್ಟು ಬಂದು ವೋಟ್ ಮಾಡಿ. ಇದೆಲ್ಲರೂ ನಮ್ಮ ಸುವರ್ಣ ಅವಕಾಶ, ಜೊತೆಗೆ ನಮ್ಮ ಒಂದು ಅಧಿಕಾರ ಮತ್ತು ಸ್ವಾತಂತ್ರ್ಯ. ದಯವಿಟ್ಟು ಬಂದು ವೋಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ನಟಿ ಅಮೂಲ್ಯ ಮತ್ತು ಅವರ ಪತಿ ಜಗದೀಶ್ ಆರ್ ಚಂದ್ರ ಅವರ ಮಂದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ, ಪವರ್ ಟಿವಿ, ಬೆಂಗಳೂರು.